ನ್ಯೂಸ್ ಎಕ್ಸ್‌ಪ್ರೆಸ್ ಆಟ್ 6ಗೆ ಸ್ವಾಗತ. ನಾನು ನಿಶಾ. ಕರಾವಳಿ, ಬೆಳಗಾವಿ, ಮೈಸೂರಿನಲ್ಲೂ ಹಿಜಾಬ್ ಸದ್ದು ಮಾಡಿದ್ದೇಗೆ? ತುರ್ತು ಹಿಜಾಬ್ ಮೀಟಿಂಗ್ನಲ್ಲಿ ಸಿಎಂ ಏನೆಲ್ಲ ಸಲಹೆ ಕೊಟ್ರು? ನಾಳೆಯಿಂದಲೇ ರಾಜ್ಯಾದ್ಯಂತ ಥಿಯೇಟರ್ ಹೌಸ್ಫುಲ್ ಆಗುತ್ತಾ? ಇವೆಲ್ಲವನ್ನ ನೋಡೋಣ. ಕರಾವಳಿಯಿಂದ ಬೆಳಗಾವಿ, ಮೈಸೂರಿಗೆ ಸಮವಸ್ತ್ರ ದಳ್ಳುರಿ ಹಬ್ಬಿದ್ದೇಗೆ? ಹಿಜಾಬ್ ಧರಿಸಿ ಬಂದಿದ್ದ ವಿದ್ಯಾರ್ಥಿನಿಯರ ಪ್ರೊಟೆಸ್ಟ್ ಹೇಗಿತ್ತು? ವಸ್ತ್ರ ಸಂಹಿತೆ ನೀತಿ ಜಾರಿಗೆ ತಂದು ವಿವಾದಕ್ಕೆ ಬ್ರೇಕ್ ಹಾಕುತ್ತಾ ಶಿಕ್ಷಣ ಇಲಾಖೆ? ಇದೆಲ್ಲವನ್ನ ನೋಡೋಣ ಹಿಜಾಬ್ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಉಡುಪಿಯಲ್ಲಿ ಡ್ರೆಸ್ ದಂಗಲ್ ಜೋರಾಗ್ತಾ ಇದ್ದು ಹಿಜಾಬ್ ವರ್ಸಸ್ ಕೇಸರಿ ಸಮರ ತಾರಕಕ್ಕೇರಿದೆ. ಇಂದು ಹಿಜಾಬ್ ಧರಿಸಿ ಮತ್ತಷ್ಟು ವಿದ್ಯಾರ್ಥಿನಿಯರು ಆಗಮಿಸಿದ್ದರು. ಸಮವಸ್ತ್ರ ಸಂಕಟದಿಂದ ಶಾಲಾ ಸಿಬ್ಬಂದಿಗೆ ಪೀಕಲಾಟ ಎದುರಾಗಿದ್ದು ಕರಾವಳಿಯಲ್ಲಿ ವಸ್ತ್ರ ವಿವಾದದ ಕಾವು ಪಡಿತಾ ಇದೆ. ನಿನ್ನೆ 6 ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಕಾಲೇಜಿಗೆ ಬಂದಿದ್ದರು. ಆದರೆ ಇವತ್ತು 20 ವಿದ್ಯಾರ್ಥಿನಿಯರು ಬಂದಿದ್ದರು. ಹೀಗಾಗಿ ಎಲ್ಲ ವಿದ್ಯಾರ್ಥಿನಿಯರನ್ನ ಪ್ರಾಂಶುಪಾಲರು ತಡೆದಿದ್ದರು. ಉಡುಪಿಯ ಕುಂದಾಪುರ ಸರ್ಕಾರಿ ಕಾಲೇಜಿನಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಗೇಟ್ ಬಳಿನೇ ವಿದ್ಯಾರ್ಥಿನಿಯರನ್ನ ತಡೆದಿದ್ದು ಪ್ರಾಂಶುಪಾಲರು ವಿದ್ಯಾರ್ಥಿನಿಯರ ಮಧ್ಯೆ ವಾಗ್ವಾದ ನಡೆಯಿತು. ನಾವು ಕಾಲೇಜಿಗೆ ಬರೋದೇ ಹೀಗೆ ಅಂತ ಮಾತಿನ ಚಕಮಕಿ ನಡೆಸಿದ್ರು. ಅಲ್ಲದೆ ಹಿಜಾಬ್ ಧರಿಸಿ ಬಂದರೆ ನೋ ಎಂಟ್ರಿ ಅಂತಾರೆ, ಕಾಲೇಜಿನ ಒಳಗಡೆ ಬಿಡ್ತಾ ಇಲ್ಲ, ಇದು ಯಾವ ನ್ಯಾಯ ಅಂತ ಕಾಲೇಜಿನ ಗೇಟ್ ಬಳಿ ವಿದ್ಯಾರ್ಥಿನಿಯರು ಆಕ್ರೋಶ ಹೊರಹಾಕಿದ್ರು. ಹಿಜಾಬ್ ಧರಿಸಿ ಕಾಲೇಜಿಗೆ ಬಂದ ವಿದ್ಯಾರ್ಥಿನಿಯರ ಜೊತೆ ಪೋಷಕರು ಎಂಟ್ರಿ ಕೊಟ್ಟಿದ್ದರು. ಮಕ್ಕಳಿಗೆ ಅನುಮತಿ ನೀಡುವಂತೆ ಸರ್ಕಲ್ ಇನ್ಸ್ಪೆಕ್ಟರ್ ಜೊತೆಗೆ ಪೋಷಕರು ವಾಗ್ವಾದ ನಡೆಸಿದ್ರು. ಹೀಗಾಗಿ ಪ್ರತಿಭಟಿಸಿದ್ರೆ ಎಫ್ಐಆರ್ ದಾಖಲಿಸುವುದಾಗಿ ಕುಂದಾಪುರ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಕಾಂತ್ ಎಚ್ಚರಿಕೆ ನೀಡಿದ್ರು. ಉಪನ್ಯಾಸಕ ಮತ್ತು ಪ್ರಾಂಶುಪಾಲರು ಮನವೊಲಿಕೆಗೆ ಯತ್ನಿಸಿದ್ರು. ಉಡುಪಿಯ ಕುಂದಾಪುರದಲ್ಲಿ ಹಿಜಾಬ್ ವಿವಾದದ ಕಾವು ಜೋರಾಗಿತ್ತು. ಕಾಲೇಜ್ ಗೇಟ್ ಮುಂದೆನೆ ಕುಳಿತಿದ್ದ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿದ್ರು, ತರಗತಿ ಒಳಗೆ ಬಿಡಬೇಕು ಅಂತ ಪಟ್ಟು ಹಿಡಿದಿದ್ರು. ಪ್ರವೇಶಕ್ಕೆ ಅವಕಾಶ ಕೊಡೋವರೆಗೂ ಹೋಗಲ್ಲ ಅಂತ ವಿದ್ಯಾರ್ಥಿನಿಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾಲೇಜ್ ಗೇಟ್ ಬಳಿನೇ ಕುಳಿತು ಓದಿದ್ದು, ಸ್ಥಳಕ್ಕೆ ಲಂಚ್ ಕೂಡ ಪಾರ್ಸಲ್ ತಂದು ಕೊಡಲಾಗಿತ್ತು. ಉಡುಪಿಯ ಕಾಲೇಜುಗಳಲ್ಲಿ ಹಿಜಾಬ್ ಕೇಸರಿ ಶಾಲು ವಿವಾದ ತೀವ್ರ ಸ್ವರೂಪ ಪಡಿತಾ ಇದೆ. ಕುಂದಾಪುರದ ಭಂಡಾರ್ಕರ್ ಕಾಲೇಜು ಬಳಿ ಕೆಲ ವಿದ್ಯಾರ್ಥಿಗಳು ಕೇಸರಿ ಶಾಲು ಹಾಕೊಂಡು ಬಂದಿದ್ದರು. ಹೀಗಾಗಿ ಕೇಸರಿ ಶಾಲು ಹಾಕಿಕೊಂಡು ಬಂದವರನ್ನ ಪೊಲೀಸರು ವಾಪಸ್ ಕಳಿಸಿದ್ರು. ಈ ವೇಳೆ ಟಿವಿ9 ಜೊತೆ ಮಾತನಾಡಿದ ಅವರು ಕಾಲೇಜು ಒಳಗಿರುವ ಹಿಂದೂ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿರೋದಾಗಿ ಹೇಳಿದ್ರು. ಅಲ್ಲದೆ ಕೇಸರಿ ಶಾಲು ಧರಿಸಿ ಇಡೀ ಕುಂದಾಪುರ ತಿರುಗ್ತೇವೆ ಅಂತ ತಿಳಿಸಿದ್ರು. ಕರಾವಳಿಯಿಂದ ಕುಂದಾನಗರಿಗೂ ಹಿಜಾಬ್ ವಿವಾದ ವ್ಯಾಪಿಸಿದೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿರುವ ಸರ್ಕಾರಿ ಪಿಯು ಕಾಲೇಜಿಗೆ ನಿನ್ನೆ ವಿದ್ಯಾರ್ಥಿಗಳು ಕೇಸರಿ ಶಾಲು ಧರಿಸಿ ಆಗಮಿಸಿದ್ದರು. ವಿಷಯ ತಿಳಿತಾ ಇದ್ದಂತೆ ಕಾಲೇಜಿಗೆ ಭೇಟಿ ನೀಡಿದ ಪೊಲೀಸರು ಕೂಡಲೇ ಕೇಸರಿ ಶಾಲು ತೆಗೆಸಿ ವಿದ್ಯಾರ್ಥಿಗಳಿಗೆ ಬುದ್ಧಿವಾದ ಹೇಳಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಹಿಜಾಬ್ ವಿವಾದ ಪ್ರತಿಧ್ವನಿಸಿದೆ. ಮೈಸೂರಿನ ಬನ್ನಿ ಮಂಟಪದ ಹೈವೇ ಸರ್ಕಲ್ ಬಳಿ ಹಿಜಾಬ್ ಅಭಿಯಾನ ನಡೆಸಿದ್ದು, ಹಿಜಾಬ್ ಧರಿಸಿ ಸೆಂಟ್ ಫಿಲೋಮಿನಾ ಕಾಲೇಜಿಗೆ ಹೋಗಿದ್ದಾರೆ. ಅಲ್ಲದೆ ವಿದ್ಯಾರ್ಥಿನಿಯರು ಐ ಲವ್ ಹಿಜಾಬ್ ಎಂಬ ಪ್ಲೇ ಕಾರ್ಡ್ ಪ್ರದರ್ಶಿಸಿದ್ದಾರೆ. ಇದೇ ವೇಳೆ ಎಲ್ಲಾ ಕಾಲೇಜಿನಲ್ಲೂ ಹಿಜಾಬ್ಗೆ ಅವಕಾಶ ಕಲ್ಪಿಸುವಂತೆ ಮನವಿ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯ ಕಾಲೇಜುಗಳಲ್ಲಿ ಹಿಜಾಬ್ ವಿವಾದ ತೀವ್ರ ಸ್ವರೂಪ ಪಡಿತಾ ಇದೆ. ಈ ಮಧ್ಯೆ ಬೈಂದೂರಿನಲ್ಲಿ ಹಿಜಾಬ್ ಕೇಸರಿ ಶಾಲು ಧರಿಸಿದ್ರು. ಕಾಲೇಜಿನ ಕ್ಲಾಸ್ ರೂಮ್ನಲ್ಲಿ ಕುಳಿತು ಪಾಠ ಕೇಳೋದಕ್ಕೆ ಅವಕಾಶ ನೀಡಲಾಗ್ತಾ ಇತ್ತು. ಬೈಂದೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲರು ಇಬ್ಬರಿಗೂ ಅವಕಾಶ ಕೊಟ್ಟಿದ್ದರು. ಕ್ಯಾಂಪಸ್ ಒಳಗೆ ಹಿಜಾಬ್ಗೆ ಅವಕಾಶ ಕೊಡಬಾರದು ಅಂತ ಹಿಂದೂ ಸಂಘಟನೆ ಆಗ್ರಹಿಸಿತ್ತು. ಹಿಜಾಬ್ ವರ್ಸಸ್ ಕೇಸರಿ ಶಾಲು ಕಿರಿಕ್ ಬೆನ್ನಲ್ಲೇ ಶಿಕ್ಷಣ ಇಲಾಖೆ ಅಲರ್ಟ್ ಆಗಿದೆ. ವಸ್ತ್ರ ಸಂಹಿತೆ ನೀತಿ ಜಾರಿಗೆ ತಂದು ವಿವಾದಕ್ಕೆ ಬ್ರೇಕ್ ಹಾಕೋದಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿದೆ. ಪಿಯುಸಿಯಲ್ಲಿನ ವಸ್ತ್ರ ಸಂಹಿತೆ ವಿಚಾರದಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಿದ್ದು 4 ವಾರಗಳಲ್ಲಿ ವರದಿ ನೀಡಲಿದೆ. 1 ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಜಾರಿಯಲ್ಲಿ ಇರುವ ವಸ್ತ್ರ ಸಂಹಿತೆಯನ್ನ ಯಥಾವತ್ತು ಜಾರಿಗೆ ಚಿಂತನೆ ನಡೆಸಿದೆ. ಸರ್ಕಾರ ಒಪ್ಪಿಗೆ ಸೂಚಿಸಿದ್ರೆ ದ್ವಿತೀಯ ಪಿಯುಸಿವರೆಗೂ ಯೂನಿಫಾರ್ಮ್ ಕಡ್ಡಾಯವಾಗಲಿದೆ. ವಸ್ತ್ರ ವಿವಾದದ ಬಗ್ಗೆ ಸಿಎಂ ಸಭೆಯಲ್ಲಿ ಏನೆಲ್ಲ ಚರ್ಚಿಸಿದ್ರು? ಕೈ ಕಮಲದ ಹಿಜಾಬ್ ಹಗ್ಗಜಗ್ಗಾಟ ಹೇಗಿತ್ತು? ಅವನ್ಯಾರು ಸಮವಸ್ತ್ರ ಕಡ್ಡಾಯ ಮಾಡೋಕೆ ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ದೇಕೆ? ನೋಡೋಣ ವಸ್ತ್ರ ಸಂಘರ್ಷ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಹಿಜಾಬ್ ವಿವಾದ ಬೆನ್ನಲ್ಲೇ ಸಿಎಂ ಬೊಮ್ಮಾಯಿ ಅಲರ್ಟ್ ಆಗಿದ್ದು ಸಚಿವರ ಜೊತೆ ತುರ್ತು ಸಭೆ ನಡೆಸಿದ್ರು. ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಮಹತ್ವದ ಸಭೆಯಲ್ಲಿ ಹಿಜಾಬ್, ಕೇಸರಿ ಶಾಲು ವಿವಾದ ಕುರಿತು ಚರ್ಚಿಸಿದ್ರು. ಶಿಕ್ಷಣ ಸಚಿವ ನಾಗೇಶ್ ಸೇರಿದಂತೆ ಇಲಾಖಾಧಿಕಾರಿಗಳು, ಕಾನೂನು ಸಲಹೆಗಾರರು, ಶಿಕ್ಷಣ ಆಯುಕ್ತರು, ಪಿಯು ಮಂಡಳಿ ನಿರ್ದೇಶಕರು ಸಭೆಯಲ್ಲಿ ಭಾಗಿಯಾಗಿದ್ದರು. ಇದೇ ವೇಳೆ ಸಿಎಂಗೆ ಹಿಜಾಬ್ ವಿವಾದದ ಬಗ್ಗೆ ಸಚಿವ ಬಿಸಿ ನಾಗೇಶ್ ಸಂಪೂರ್ಣ ಮಾಹಿತಿ ನೀಡಿದ್ರು. ಜೊತೆಗೆ ಸಮವಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸುತ್ತೋಲೆ ಬಗ್ಗೆ ಚರ್ಚೆ ನಡೆಸಿದ್ರು. ಸಮವಸ್ತ್ರ ಸಂಘರ್ಷ ರಾಜಕೀಯ ತಿರುವು ಪಡೆದಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಹಿಜಾಬ್ ಹಗ್ಗ ಜಿಗ್ಗಾಟ ನಡೀತಾ ಇದ್ದು ಆರೋಪಕ್ಕೆ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಹಿಜಾಬ್ ವಿವಾದ ಮಾಡ್ತಾ ಇದ್ದಾರೆ ಅಂತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಸಮವಸ್ತ್ರ ಕಡ್ಡಾಯ ಅಂತ ಎಲ್ಲೂ ಹೇಳಿಲ್ಲ. ನೆನೆ ಪ್ರಿನ್ಸಿಪಲ್ ವಿದ್ಯಾರ್ಥಿನಿಯರನ್ನ ತಡೆದಿದ್ದಾರೆ. ವಿದ್ಯಾರ್ಥಿನಿಯರನ್ನ ತಡೆದಿದ್ದು ಸಂವಿಧಾನ ವಿರೋಧ. ಕೇಸರಿ ಶಾಲು ಹಾಕಿದವರ ವಿರುದ್ಧ ಕ್ರಮ ಜರುಗಿಸಿಲ್ಲ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಶಾಸಕ ರಘುಪತಿ ಭಟ್ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ. ಅವನ್ಯಾರು ಸಮವಸ್ತ್ರ ಕಡ್ಡಾಯ ಮಾಡೋಕೆ ಅಂತ ಬೆಂಗಳೂರಲ್ಲಿ ಸಿದ್ದರಾಮಯ್ಯ ಫುಲ್ ಗರಂ ಆಗಿದ್ದಾರೆ. ಪ್ರಿನ್ಸಿಪಲ್ ಗೇಟ್ ಹಾಕಿರೋದು ಅಮಾನವೀಯ. ಕೇಸರಿ ಶಾಲು ಹಾಕಿಕೊಂಡಿರುವ ಉದ್ದೇಶ ಏನು? ಆರ್ಗ ಜ್ಞಾನೇಂದ್ರ ರಾಜಕೀಯವಾಗಿ ಹೇಳ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಹಿಜಾಬ್ ವಿವಾದಕ್ಕೆ ಕಾಂಗ್ರೆಸ್ ನಾಯಕ ಯುಟಿ ಖಾದರ್ ಕಿಡಿಕಾರಿದ್ದಾರೆ. ಗಲಭೆ ನಿಲ್ಲಿಸಬಹುದು, ಆದರೆ ಸ್ಟೂಡೆಂಟ್ಸ್ ನಿಂತ್ರೆ ಸರ್ಕಾರ ನಿಲ್ಲೋದಿಲ್ಲ ಅಂತ ಖಾದರ್ ಹೇಳಿದ್ದಾರೆ. ರಾಜಕೀಯದಿಂದ ಪರಿಸ್ಥಿತಿ ಬಿಗಡಾಯಿಸಬಹುದು. ಎಷ್ಟಾದರೂ ಸರ್ಕಾರ ಮೌನ ವಹಿಸಿದ್ದು ಯಾಕೆ? ಇದರ ಹಿಂದಿನ ಉದ್ದೇಶ ಏನು? ಈ ವಿಷಯವನ್ನ ಗಂಭೀರವಾಗಿ ಯಾಕೆ ಪರಿಗಣಿಸ್ತಾ ಇಲ್ಲ ಅಂತ ಖಾದರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿಂದಿರುವಂತಹ ಪದ್ಧತಿಯನ್ನ ನಿಲ್ಲಿಸುವಂತದ್ದು ಸರಿಯಲ್ಲ ಅಂತ ಹಿಜಾಬ್ ವಿವಾದಕ್ಕೆ ಶಾಸಕ ಯುಟಿ ಖಾದರ್ ಆಕ್ಷೇಪಿಸಿದ್ದಾರೆ. ರಾಜ್ಯ ಸರ್ಕಾರ ಸ್ಪಷ್ಟವಾದ ಸಿಸ್ಟಮ್ ಅಳವಡಿಸಬೇಕಿದೆ. ಆಡಳಿತ ಮಂಡಳಿ, ಶಿಕ್ಷಕರು, ಪೋಷಕರು ಚರ್ಚಿಸಬೇಕು. ಎಲ್ಲರೂ ಕೂತು ಚರ್ಚಿಸಿದ್ರೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಮೊದಲೇ ಸರ್ಕಾರ ಸ್ಪಷ್ಟ ತೀರ್ಮಾನ ಕೊಡಬೇಕಾಗಿತ್ತು. ಇದರಿಂದ ಸಮಸ್ಯೆ ಆಗ್ತಾ ಇರಲಿಲ್ಲ ಅಂತ ಖಾದರ್ ತಿಳಿಸಿದ್ದಾರೆ. ಹಿಜಾಬ್ ಧರಿಸೋದನ್ನ ತಡೆ ಹಿಡಿದಿರೋದು ಸರಿಯಲ್ಲ ಅಂತ ಶಾಸಕ ಜಮೀರ್ ಅಹಮದ್ ಹೇಳಿದ್ದಾರೆ. ಮೊದಲಿನಿಂದಲೂ ಕೂಡ ಹಿಜಾಬ್ ಧರಿಸಲಾಗ್ತಾ ಇದೆ. ಅದು ಧಾರ್ಮಿಕ ಹಕ್ಕು. ಕೇಸರಿ ಶಾಲು ಯಾವತ್ತಿನಿಂದ ಹಾಕಿದ್ದಾರೆ? ನಿನ್ನೆಯಿಂದ ತಾನೆ ಅಂತ ಪ್ರಶ್ನಿಸಿದ ಶಾಸಕ ಜಮೀರ್, ಮಂಗಳೂರು ಹಿಜಾಬ್ ಘಟನೆ ಆದಾಗ ನಾವು ಸುಮ್ಮನಿದ್ವಿ. ಅದು ಕೇವಲ ಒಂದು ಕಾಲೇಜ್ ವಿಷಯ ಅಂತ ಸುಮ್ಮನಿದ್ವಿ. ಆದ್ರೆ ಕುಂದಾಪುರದಲ್ಲಿ ಹಿಜಾಬ್ ಧರಿಸಿ ಬಂದ ವಿದ್ಯಾರ್ಥಿನಿಯರನ್ನ ಪ್ರಿನ್ಸಿಪಾಲ್ ಗೇಟ್ ಹಾಕಿ ಹೊರಗಡೆ ನಿಲ್ಲಿಸಿದ್ದು ಸರಿಯಲ್ಲ ಅಂತ ಶಾಸಕ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಕೆಲವರು ವಿದ್ಯಾರ್ಥಿಗಳನ್ನ ರಾಜಕೀಯಕ್ಕೆ ಬಳಸಿಕೊಳ್ತಾ ಇದ್ದಾರೆ. ಇದು ಸರಿಯಲ್ಲ. ದೇಶ ಯಾವ ಮಟ್ಟಕ್ಕೆ ಇಳಿತಾ ಇದೆ ಅಂತ ಶಾಸಕ ಜಮೀರ್ ಪ್ರಶ್ನಿಸಿದ್ದಾರೆ. ಬಿಜೆಪಿಗೆ ಯಾವುದೇ ವಿಷಯ ಇಲ್ಲ. ಚುನಾವಣೆ ಹತ್ತಿರ ಬರ್ತಾ ಇದೆ. 2023 ಚುನಾವಣೆ ವರ್ಷ. ಹೀಗಾಗಿ ಈ ರೀತಿ ಘಟನೆ ಮಾಡ್ತಾ ಇದ್ದಾರೆ. ಸರ್ಕಾರವೇ ಇದರ ಹಿಂದೆ ಇದೆ ಅನ್ನಿಸ್ತಾ ಇದೆ. ಚುನಾವಣೆ ಕಾರಣದಿಂದಲೇ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಶಾಸಕ ಜಮೀರ್ ಅಹಮದ್ ಖಾನ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಾಲೇಜಿಗೆ ಹೆಣ್ಮಕ್ಳು ಸರ್ಕಾರ ವಿವಾದ ತಡೆಯೋದಕ್ಕೆ ಮುಂದಾಗಬೇಕು ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಎಲ್ಲಾ ಕಡೆ ವಿವಾದ ಹಬ್ಬಿದ್ರೆ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಕೇಸರಿ ಶಾಲು ಹಾಕು, ಆ ಶಾಲು ಹಾಕು ಅಂತ ಧರ್ಮಗಳು ಹೇಳಿಲ್ಲ. ಕೆಲವು ಸಂಘಟನೆಗಳು ದಾರಿ ತಪ್ಪಿಸುವ ಪ್ರಯತ್ನ ಮಾಡ್ತಾ ಇವೆ. ಯಾವುದೇ ಸಂಘಟನೆಗಳು ಶಾಲಾ ಹಂತದಲ್ಲಿ ಬರಬಾರದು. ಸಮವಸ್ತ್ರ ನೀತಿ ನಮ್ಮಂತ ದೊಡ್ಡ ದೇಶದಲ್ಲಿ ಮಾಡೋದು ಕಷ್ಟ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಟ್ವಿಟರ್ನಲ್ಲಿ ಹಿಜಾಬ್ ವಿವಾದ ಕದನ ನಡೀತಾ ಇದೆ. ಸಿಖ್ಖರ ಟರ್ಬನ್ಗಳು ಅವಕಾಶ ನೀಡಲಿವೆ. ಹಿಂದೂಗಳು ಹಣೆಗೆ ತಿಲಕಕ್ಕೂ ಅವಕಾಶ ನೀಡಲಿವೆ. ವಿದ್ಯಾರ್ಥಿನಿಯರು ಕಾಲೇಜು ಒಳಗೆ ಬರೋದಕ್ಕೆ ಬಿಡಿ ಅಂತ ಶಶಿ ತರೂರ್ ಟ್ವೀಟ್ ಮಾಡಿದ್ದಾರೆ. ತರೂರ್ ಟ್ವೀಟ್ಗೆ ಮೋಹನ್ ದಾಸ್ ಪೈ ಆಕ್ಷೇಪಿಸಿದ್ದು, ದಯವಿಟ್ಟು ರಾಜಕಾರಣ ಮಾಡೋದನ್ನ ನಿಲ್ಲಿಸಿ ಅಂತ ಹೇಳಿದ್ದಾರೆ. ಐಕ್ಯತೆ ಮೂಡಿಸೋದಕ್ಕೆ ಎಲ್ಲಾ ಶಾಲೆಗಳಲ್ಲಿ ಸಮವಸ್ತ್ರ ಇದೆ. ಹಿಜಾಬ್ ಧರಿಸೋದು ಸಮವಸ್ತ್ರ ನಿಯಮದ ಉಲ್ಲಂಘನೆ ಅಂತ ತರೂರ್ ಟ್ವೀಟ್ಗೆ ಮೋಹನ್ ದಾಸ್ ಪೈ ಪ್ರತ್ಯುತ್ತರ ನೀಡಿದ್ದಾರೆ. ಶಿಕ್ಷಣ ಕ್ಷೇತ್ರ ಹಾಳು ಮಾಡಬೇಡಿ ಅಂತ ಸಿದ್ದರಾಮಯ್ಯಗೆ ಹೇಳಿದ್ಯಾರು? ಕಾಂಗ್ರೆಸ್ ಹೇಳಿದ್ದು ಪಾಲಿಸಲು ಆಗೋದಿಲ್ಲ ಎಂದು ಆರಗ ಜ್ಞಾನೇಂದ್ರ ಹೇಳಿದ್ದೇಕೆ? ಕರ್ನಾಟಕವನ್ನ ತಾಲಿಬಾನ್ ಮಾಡಲು ಬಿಡಲ್ಲ ಎಂದ ಸಚಿವರು ಯಾರು? ಇದೆಲ್ಲವನ್ನ ನೋಡೋಣ ಕೇಸರಿ ಕೆಂಡ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿದ್ದರಾಮಯ್ಯ ವಿರುದ್ಧ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ವಾಗ್ದಾಳಿ ನಡೆಸಿದ್ದು ರಾಜಕೀಯ ಹಾಳು ಮಾಡಿದ್ದಾಗಿದೆ.
ಶಿಕ್ಷಣ ಕ್ಷೇತ್ರವನ್ನ ಹಾಳು ಮಾಡಲು ಬರಬೇಡಿ ಎಂದು ಕಿಡಿಕಾರಿದ್ದಾರೆ. ಕಾನೂನು ಓದಿರುವ ಸಿದ್ದರಾಮಯ್ಯ ದಿಕ್ಕು ತಪ್ಪಿಸುತ್ತಿದ್ದಾರೆ. ಅವರು ಜನರ ದಿಕ್ಕು ತಪ್ಪಿಸುತ್ತಿರುವುದು ಬೇಸರದ ಸಂಗತಿ. 2018ರಲ್ಲಿ ಅವರು ಸಿಎಂ ಆಗಿದ್ದಾಗಲೇ ರೂಲ್ಸ್ ಮಾಡಿದ್ರು. ಬಿಜೆಪಿ ಸರ್ಕಾರ ಬಂದ ಮೇಲೆ ಸಮವಸ್ತ್ರ ತಂದಿದ್ದಲ್ಲ. ರಘುಭಟ್ ಬಗ್ಗೆ ಏಕವಚನದಲ್ಲಿ ಮಾತನಾಡಿದ್ದಾರೆ. ಇದರಿಂದ ಅವರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ಇರುವ ಕಾಳಜಿ ತಿಳಿಯುತ್ತೆ ಎಂದು ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ. ಬಿಜೆಪಿ ಸರ್ಕಾರ ಬಂದಾಗಲ್ಲ. ಶಿಕ್ಷಣ ಬೇಕಾದ ಮಕ್ಕಳು ಸಮವಸ್ತ್ರ ಧರಿಸಿಯೇ ಬರಬೇಕು ಅಂತ ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಸ್ಪಷ್ಟಪಡಿಸಿದ್ದಾರೆ. ಧರ್ಮ ಪಾಲನೆ ಮಾಡುವುದಕ್ಕೆ ನಾವು ವಿರೋಧಿಸುವುದಿಲ್ಲ, ಆದರೆ ಶಿಕ್ಷಣ ಬೇಕಾದರೆ ಅಲ್ಲಿಯ ನಿಯಮದಂತೆ ಬರಬೇಕು. ಹೈಕೋರ್ಟ್ ತೀರ್ಪು ಆಧರಿಸಿ ಹೊಸ ನಿಯಮ ಮಾಡ್ತೇವೆ. ಅಲ್ಲಿಯವರೆಗೆ ಈಗಿರುವ ನಿಯಮವೇ ಮುಂದುವರಿಯಲಿದೆ ಎಂದು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ತಿಳಿಸಿದ್ದಾರೆ. ಯೂನಿಫಾರ್ಮ್ ಹಾಕೊಂಡೇ ಬರಬೇಕು. ಸಿದ್ದರಾಮಯ್ಯ ವಿರುದ್ಧ ಸಚಿವ ಬಿಸಿ ನಾಗೇಶ್ ಕೆಂಡ ಕಾರಿದ್ದಾರೆ. ವೋಟ್ ಬರುತ್ತೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಇವರಿಗೆ ದೇಶದ ಪ್ರಗತಿ, ರಾಷ್ಟ್ರೀಯ ಏಕತೆ ಬಗ್ಗೆ ಕಾಳಜಿ ಇಲ್ಲ ಎಂದು ಸಚಿವ ನಾಗೇಶ್ ಆರೋಪಿಸಿದ್ದಾರೆ. ಮಾಜಿ ಸಿಎಂ ಆಗಿದ್ದವರು ದಾರಿ ತಪ್ಪಿಸುವ ಕೆಲಸ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಮಾತು ಕೇಳಿ ನಮಗೆ ದುಃಖ ಆಗ್ತಿದೆ. ಅವರು ಸಿಎಂ ಆಗಿದ್ದಾಗಲೇ ರೂಲ್ಸ್ ಜಾರಿಗೆ ತಂದಿದ್ರು. ಆದರೂ ರಾಜಕೀಯ ಬೆರೆಸಲು ಒಂದು ಲಿಮಿಟ್ ಇರಬೇಕು ಎಂದು ಸಿದ್ದರಾಮಯ್ಯ ವಿರುದ್ಧ ಸಚಿವ ಬಿಸಿ ನಾಗೇಶ್ ವಾಗ್ದಾಳಿ ನಡೆಸಿದ್ದಾರೆ. ಸಾಕಷ್ಟು ಹಾಳು ಮಾಡಾಗಿದೆ. ವೋಟ್ ಬ್ಯಾಂಕ್ಗೆ ಕಾಂಗ್ರೆಸ್ನವರು ದೇಶವನ್ನು ಒಡೆದಿದ್ದು ಗೊತ್ತಿದೆ ಅಂತ ಟಿವಿ9ಗೆ ಗೃಹ ಸಚಿವ ಅರಗ ಜ್ಞಾನೇಂದ್ರ ಹೇಳಿಕೆ ನೀಡಿದ್ದಾರೆ. ಇಡೀ ದೇಶ ಏನು ಹೇಳುತ್ತೆ ಅದು ಮುಖ್ಯವಾಗಿದೆ. ಕಾಂಗ್ರೆಸ್ನವರು ಹೇಳಿದ್ದು ಪಾಲಿಸಲು ಆಗೋದಿಲ್ಲ. ಒಂದೊಂದು ಶಾಲೆಯಲ್ಲಿ ಒಂದೊಂದು ಸಮವಸ್ತ್ರವಿದೆ. ಯೂನಿಫಾರ್ಮ್ ಇದ್ರೆ ಯಾವ ಶಾಲೆ ಮಕ್ಕಳೆಂದು ಗುರುತಿಸಬಹುದು ಅಂತ ಅರಗ ಜ್ಞಾನೇಂದ್ರ ಹೇಳಿದ್ದಾರೆ. ಯೂನಿಫಾರ್ಮ್ ಸಮಾನತೆಯ ಸಂಕೇತವಾಗಿದೆ. ಮಕ್ಕಳಿಗೆ ಯೂನಿಫಾರ್ಮ್ ಸಮಾನತೆಯ ಪಾಠ ಹೇಳುತ್ತೆ ಅಂತ ಟಿವಿ9ಗೆ ಗೃಹ ಸಚಿವ ಅರಗ ಜ್ಞಾನೇಂದ್ರ ಹೇಳಿದ್ದಾರೆ. ಬ್ರಿಟಿಷ್ ಕಾಲದಿಂದಲೂ ಯೂನಿಫಾರ್ಮ್ ಇದೆ. ಬೇರೆ ಸಮುದಾಯದ ಪ್ರಶ್ನೆ ಬಂದಾಗ ಸಂವಿಧಾನಕ್ಕೂ ಧಾರ್ಮಿಕ ಹಕ್ಕು ಅಂತ ಹೇಳ್ತಾರೆ. ಸಮುದಾಯವನ್ನ ಎತ್ತಿ ಕಟ್ಟುವ ಕೆಲಸವಾಗ್ತಿದೆ. ಶಾಲೆಯಿಂದ ಹೊರಗೆ ಏನು ಬೇಕಾದರೂ ಮಾಡಲಿ, ಆದರೆ ಶಾಲೆಯಲ್ಲಿ ಎಲ್ಲರೂ ರೂಲ್ಸ್ ಪಾಲನೆ ಮಾಡಬೇಕು ಅಂತ ಅರಗ ಜ್ಞಾನೇಂದ್ರ ತಿಳಿಸಿದ್ದಾರೆ. ಕರ್ನಾಟಕ ಉಡುಪಿಯನ್ನ ತಾಲಿಬಾನ್ ಮಾಡಲು ಬಿಡಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಸುನೀಲ್ ಕುಮಾರ್ ಹೇಳಿದ್ದಾರೆ. ಬಡ ವಿದ್ಯಾರ್ಥಿಗಳು ಕೋರ್ಟ್ಗೆ ಹೋಗ್ತಾರೆ. ಇದರ ಹಿಂದೆ ಯಾವ ಸಂಘಟನೆ ಕೈವಾಡ ಇದೆ ಎಂದು ಸಚಿವ ಸುನೀಲ್ ಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಕೆಲವು ವ್ಯಕ್ತಿಗಳು ಕುಕೃತ್ಯ ಮಾಡ್ತಿರೋದು ಸರಿಯಲ್ಲ. ವಿಷ ಬೀಜವನ್ನ ಬಿತ್ತುವ ಕೆಲಸವನ್ನ ಮಾಡಬಾರದು ಎಂದು ಸಚಿವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಯುಟಿ ಖಾದರ್ ವಿರುದ್ಧ ಸಚಿವ ಸುನೀಲ್ ಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ಮತೀಯವಾಗಿ ಯೋಚನೆ ಮಾಡ್ತಾರೆ. ಜಾತಿಗಳ ನಡುವೆ ವಿಷ ಬೀಜ ಬಿತ್ತುತ್ತಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಅಲ್ಲದೆ ಹಿಜಾಬ್ ವಿವಾದದ ಹಿಂದೆ ದೊಡ್ಡ ಹುನ್ನಾರವೇ ಇದೆ. ಸಿದ್ದು ಖಾದರ್ ಕೈವಾಡ ಇದೆಯಾ ಎಂಬ ಅನುಮಾನವಿದೆ ಎಂದು ಸಿದ್ದರಾಮಯ್ಯ ಮತ್ತು ಖಾದರ್ಗೆ ಸುನೀಲ್ ಕುಮಾರ್ ಠಕ್ಕರ್ ಕೊಟ್ಟಿದ್ದಾರೆ. ಇದರಿಂದ ಇಸ್ಲಾಂ ಸಂಘಟನೆ ಇದೆಯಾ, ಇವರಿದಾರ? ರಾಜ್ಯದಲ್ಲಿ ಹಿಜಾಬ್ ಕೇಸರಿ ಶಾಲು ಧರಿಸುವ ಬಗ್ಗೆ ವಿವಾದ ಸೃಷ್ಟಿಯಾಗಿದ್ದು ಕಾಂಗ್ರೆಸ್ ಬಿಜೆಪಿ ನಡುವೆ ಟಾಕ್ ವಾರ್ ನಡೆಯುತ್ತಿದೆ. ಈ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ಕಾರ ಎಲ್ಲವನ್ನೂ ಗಮನಿಸುತ್ತಿದೆ. ಸೂಕ್ತ ಸಮಯದಲ್ಲಿ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಬೆಂಗಳೂರಿನಲ್ಲಿ ಬಿಎಸ್ವೈ ಹೇಳಿದ್ದಾರೆ. ಸೂಕ್ತವಾದ ಸಮಯದಲ್ಲಿ ಸೂಕ್ತ ಕ್ರಮವನ್ನು ಸರ್ಕಾರ ಶಾಲೆಯಲ್ಲಿ ಜಾತಿ ಧರ್ಮ ಬಂದರೆ ಮಕ್ಕಳಿಗೆ ಸಮಸ್ಯೆಯಾಗುತ್ತೆ. ಮಕ್ಕಳು ಒಂದೇ ರೀತಿ ಇದ್ರೆ ಈ ಸಮಸ್ಯೆ ಆಗೋದಿಲ್ಲ ಅಂತ ಬಾಗಲಕೋಟೆಯಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಕೆಲವರು ರಾಜಕಾರಣಕ್ಕಾಗಿ ಇದನ್ನು ಬಳಸಿಕೊಳ್ಳುತ್ತಿದ್ದಾರೆ. ಯೂನಿಫಾರ್ಮ್ ಹಾಕಿದ್ರೆ ಸಮಸ್ಯೆಗಳೇ ಇರೋದಿಲ್ಲ. ಹಿಂದೂ ಮುಸ್ಲಿಮರು ಸಹೋದರರಂತೆ ಇರಬೇಕು ಎಂದು ಬಾಗಲಕೋಟೆಯಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ತಿಳಿಸಿದ್ದಾರೆ. ಹಿಂದೂ ಮುಸ್ಲಿಂ ಎಲ್ಲ ಮಕ್ಕಳು ಕೂಡ ಶಾಲೆಯಲ್ಲಿ ಸ್ಯಾನಲ್ವುಡ್ಗೆ ಸರ್ಕಾರ ಶುಕ್ರವಾರ ಶುಭ ಸುದ್ದಿ ನೀಡಿದ್ದೇಗೆ? ಹಿಜಾಬ್ ವಿವಾದದ ಬಗ್ಗೆ ಸಿಎಂ ಸಭೆಯಲ್ಲಿ ಏನೆಲ್ಲ ಚರ್ಚಿಸಿದ್ರು? ರಾಜ್ಯ ಪ್ರವಾಸದ ಬಗ್ಗೆ ಬಿಎಸ್ವೈ ಹೇಳಿದ್ದೇನು? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸ್ಯಾಂಡಲ್ವುಡ್ ಪಾಲಿಗೆ ನಾಳೆ ಶುಭ ಶುಕ್ರವಾರವಾಗಿದೆ. ಸಿನಿಮಾ ಹೌಸ್ಫುಲ್ ಪ್ರದರ್ಶನಕ್ಕೆ ಸರ್ಕಾರ ಕೊನೆಗೂ ಅವಕಾಶ ನೀಡಿದ್ದು ಥಿಯೇಟರ್ಗಳಲ್ಲಿ 100ರಷ್ಟು ಆಸನ ಭರ್ತಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ನಾಳೆಯಿಂದಲೇ ಹೌಸ್ಫುಲ್ ಶೋಗೆ ಅನುಮತಿ ನೀಡಲಾಗಿದ್ದು ಸರ್ಕಾರದ ಮಾರ್ಗಸೂಚಿಯನ್ನ ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ರು.
ಯೋಗ ಕೇಂದ್ರ, ಜಿಮ್, ಈಜುಕೊಳಗಳಿಗೂ ಸರ್ಕಾರ ರಿಲ್ಯಾಕ್ಸ್ ನೀಡಿದೆ. ಸರ್ಕಾರದ ಮಾರ್ಗಸೂಚಿ ಪಾಲನೆ ಜೊತೆಗೆ 100% ಸಾಮರ್ಥ್ಯದೊಂದಿಗೆ ಕಾರ್ಯನಿರ್ವಹಿಸಲು ಅನುಮತಿ ನೀಡಲಾಗಿದೆ. ಇನ್ನು ಯೋಗ ಕೇಂದ್ರ, ಜಿಮ್, ಈಜುಕೊಳಗಳಿಗೆ ಬರುವವರು ಕಡ್ಡಾಯವಾಗಿ 2 ಡೋಸ್ ಲಸಿಕೆ ಪಡೆದಿರಬೇಕು ಅಂತ ಆರೋಗ್ಯ ಸಚಿವ ಸುಧಾಕರ್ ತಿಳಿಸಿದರು. ಅಂಶವನ್ನು ಕೂಡ ನಾವು ಮಾರ್ಗಸೂಚಿಯಲ್ಲಿ ಹಲವು ವಲಯಗಳಿಗೆ ಸರ್ಕಾರ ಫುಲ್ ರಿಲ್ಯಾಕ್ಸ್ ನೀಡಿದ್ರೂ ಕೆಲ ನಿರ್ಬಂಧಗಳು ಮುಂದುವರಿಯುತ್ತವೆ. ಸಭೆ ಸಮಾರಂಭಗಳಿಗೆ ಈಗಿರುವ ನಿರ್ಬಂಧವೇ ಮುಂದುವರಿಕೆಯಾಗಲಿದ್ದು ಅದರಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. ಹೀಗಾಗಿ ಜನರು ಕೋವಿಡ್ ನಿಯಮಗಳ ಕಡ್ಡಾಯ ಪಾಲನೆ ಮಾಡಬೇಕು ಅಂತ ಸಿಎಂ ಜೊತೆಗಿನ ಸಭೆ ಬಳಿಕ ಆರೋಗ್ಯ ಸಚಿವರು ತಿಳಿಸಿದ್ದಾರೆ. ಇದಕ್ಕೆ ಸಂಬಂಧಿಸಿರ್ತಕ್ಕಂಥ ಸರ್ಕಾರಿ ಕಾಲೇಜುಗಳಲ್ಲಿ ಹಿಜಾಬ್, ಕೇಸರಿ ಶಾಲು ವಿವಾದ ಸಂಬಂಧ ಸಿಎಂ ಸಭೆಯಲ್ಲಿ ಚರ್ಚೆ ನಡೆದಿದೆ. ಸಭೆ ಬಳಿಕ ಮಾತನಾಡಿದ ಶಿಕ್ಷಣ ಸಚಿವ ಬಿಸಿ ನಾಗೇಶ್, ಕೋರ್ಟ್ನಲ್ಲಿ ವಿಚಾರ ಇರುವುದರಿಂದ ಎಜಿ ಕರೆಸಿಕೊಂಡು ಸಿಎಂ ಬೊಮ್ಮಾಯಿ ಚರ್ಚಿಸಿದ್ದಾರೆ. ಹೈಕೋರ್ಟ್ ತೀರ್ಪು ಬರುವವರೆಗೆ ಸಮವಸ್ತ್ರ ಸಂಹಿತೆ ಪಾಲಿಸಬೇಕು. ಮಕ್ಕಳ ಶಿಕ್ಷಣಕ್ಕೆ ಯಾವುದೇ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳಲಾಗುತ್ತೆ ಎಂದರು. ಶಾಲೆಗಳಿಗೆ ಸ್ಕಾರ್ಪ್ ಧರಿಸಿ ಬರದಂತೆ ಬಾಂಬೆ, ಕೇರಳ ಹೈಕೋರ್ಟ್ ತೀರ್ಪು ನೀಡಿದೆ. ಶಾಲಾ ಕಾಲೇಜು ಸೋದರತ್ವ ಬೆಳೆಸಲು ಪೂರಕವಾಗಬೇಕು ಅಂತ ಶಿಕ್ಷಣ ಸಚಿವರು ಅಭಿಪ್ರಾಯಪಟ್ಟರು. ಕಳೆದ 1.5 ವರ್ಷದಿಂದ ಎಲ್ಲರೂ ಸಮವಸ್ತ್ರ ಧರಿಸಿಯೇ ಬಂದಿದ್ದಾರೆ. ಹೀಗಾಗಿ ಸಮಸ್ಯೆ ಬಗೆಹರಿಸಲು ಶಾಸಕರು, ಮುಖಂಡರ ಜೊತೆ ಚರ್ಚೆ ನಡೆಸಲಾಗುತ್ತೆ. ವಸ್ತ್ರ ಸಂಹಿತೆ ಪಾಲಿಸುವಂತೆ ಸುತ್ತೋಲೆ ಹೊರಡಿಸುತ್ತೇವೆ ಅಂತ ಸಚಿವ ನಾಗೇಶ್ ತಿಳಿಸಿದ್ರು. ನಾವು ಕೊರೋನಾ 3ನೇ ಅಲೆಯ ಅಂತ್ಯಕ್ಕೆ ಬಂದಿದ್ದೇವೆ ಅಂತ ಜಯದೇವ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಸಿಎನ್ ಮಂಜುನಾಥ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಮೊದಲ ಮತ್ತು 2ನೇ ಅಲೆಯಲ್ಲಿ ಸಾಕಷ್ಟು ಜನ ಸೋಂಕಿಗೆ ತುತ್ತಾದರೂ ಪ್ರಕೃತಿ ವಿರುದ್ಧವಾಗಿ ಹೋದ್ರೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಎಂಬುದಕ್ಕೆ ಕೋವಿಡ್ ಉದಾಹರಣೆಯಾಗಿದೆ ಎಂದರು. ರಾಜ್ಯದಲ್ಲಿ ಮತ್ತೆ ಬಿಜೆಪಿ 140 ಸ್ಥಾನ ಪಡೆದು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ವಿಶೇಷ ಪ್ರಯತ್ನ ಮಾಡಲಾಗುತ್ತೆ. ಹೀಗಾಗಿ ಮತ್ತೊಮ್ಮೆ ರಾಜ್ಯ ಪ್ರವಾಸ ಆರಂಭಿಸುವುದಾಗಿ ಮಾಜಿ ಸಿಎಂ ಬಿಎಸ್ವೈ ಹೇಳಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಯಡಿಯೂರಪ್ಪ, ಪ್ರತಿಯೊಂದು ಜಿಲ್ಲೆಗೂ ಹೋಗಿ ಪಕ್ಷವನ್ನ ಸಂಘಟನೆ ಮಾಡ್ತೇನೆ. ನಾವು ಮಾಡಿದ ಕೆಲಸದಿಂದ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬರುವ ವಿಶ್ವಾಸ ಇದೆ ಅಂದ್ರು. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಲಿಂಗದಹಳ್ಳಿಯಲ್ಲಿ ಪ್ರೀತಿಸಿ ವಿವಾಹವಾದ ಯುವಕನೊಬ್ಬನಿಗೆ ಬಹಿಷ್ಕಾರ ಹಾಕಲಾಗಿದೆ. ಸೋಮಶೇಖರ್ ಎಂಬಾತ ದಲಿತ ಯುವತಿಯನ್ನು ಪ್ರೀತಿಸಿ ವಿವಾಹವಾಗಿದ್ದು ಇದರಿಂದ ಕೆರಳಿದ ಸ್ವಜಾತಿ ಮುಖಂಡರು ಬಹಿಷ್ಕಾರ ಹಾಕಿದ್ದಾರಂತೆ. ಸೋಮಶೇಖರ್ ಕುಟುಂಬದ ಜೊತೆ ಮಾತನಾಡಿದರೆ 5,000 ದಂಡ ಹಾಕುವುದಾಗಿ ತಿಳಿಸಿದ್ದು ಯಾವುದೇ ಕಾರ್ಯಕ್ರಮಗಳಿಗೆ ಕರೆಯದಂತೆ ಸೂಚಿಸಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ನ್ಯಾಯಕ್ಕಾಗಿ ಸೋಮಶೇಖರ್ ಕುಟುಂಬ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದೆ. ಹೈದರಾಬಾದ್ನ ಮುಚ್ಚಿಂತಲ್ನ ಶ್ರೀರಾಮನಗರಂನಲ್ಲಿ ರಾಮಾನುಜಾಚಾರ್ಯರ ಸಹಸ್ರ ನಾಮೋತ್ಸವ ನಡೆಯುತ್ತಿದೆ. 3ನೇ ದಿನವಾದ ಇಂದಿನ ಶುಭ ಸಮಾರಂಭದಲ್ಲಿ ಋತ್ವಿಕರು ಲಕ್ಷ್ಮೀನಾರಾಯಣ ಯಾಗ ಮಾಡಿದ್ರು. ಶ್ರೀರಾಮನಗರ ಭೂಲೋಕದ ವೈಕುಂಠದಂತೆ ಕಂಗೊಳಿಸುತ್ತಿತ್ತು. ಐಶ್ವರ್ಯ ಪ್ರಾಪ್ತಿಗಾಗಿ ಶ್ರೀ ಲಕ್ಷ್ಮೀನಾರಾಯಣ ಪೂಜೆ ನಡೆಸಲಾಯಿತು. ಈ ವೇಳೆ ಶ್ರೀನಾರಾಯಣನಿಗೆ ಅಷ್ಟೋತ್ತರ ಶತನಾಮ ಪೂಜೆ ನೆರವೇರಿಸಲಾಯಿತು. ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿರೋ ಆಕಾಂಕ್ಷಿಗಳು ಸಿಎಂ ಮನೆಗೆ ಪರೇಡ್ ಮಾಡಿದ್ದೇಗೆ? ಸಂಪುಟ ಸರ್ಕಸ್ ನಡುವೆ ರಮೇಶ್ ಜಾರಕಿಹೊಳಿಯ ಪ್ರಚಾರದ ಭರಾಟೆ ಹೇಗಿತ್ತು? ನಾನು ಡಿಕೆಶಿ ಮನೆಗೆ ಹೋಗಬಾರ್ದಿತ್ತು ಅಂತ ಹೇಳಿದ್ಯಾರು? ನೋಡೋಣ ಕ್ಯಾಬಿನೆಟ್ ಕುಸ್ತಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಎಂ ದೆಹಲಿ ಯಾತ್ರೆ ಫಿಕ್ಸ್ ಆಗಿದೆಯಂತೆ. ಶಾಸಕರು ಅಲರ್ಟ್ ಆಗಿದ್ದು ಬೊಮ್ಮಾಯಿ ನಿವಾಸಕ್ಕೆ ಸಚಿವಾಕಾಂಕ್ಷಿಗಳು ಪರೇಡ್ ಮಾಡ್ತಿದ್ದಾರೆ. ಬೆಂಗಳೂರಿನ ಆರ್ಟಿ ನಗರದ ಸಿಎಂ ನಿವಾಸಕ್ಕೆ ಶಾಸಕರು ಭೇಟಿ ನೀಡುತ್ತಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವ ವಿಧಾನಸಭೆ ಉಪ ಸಭಾಧ್ಯಕ್ಷ ಆನಂದ್ ಮಾಮನಿ ಸಚಿವ ಸಂಪುಟದಲ್ಲಿ ಅವಕಾಶ ನೀಡುವಂತೆ ಸಿಎಂಗೆ ಒತ್ತಡ ಹೇರಿದ್ದಾರೆ. ಇನ್ನು ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ, ಆರ್ ಶಂಕರ್ ಸಹ ಸಿಎಂ ಮನೆಗೆ ಭೇಟಿ ನೀಡಿದ್ರು. ಸಂಪುಟ ಸರ್ಕಸ್ ಬೆನ್ನಲ್ಲೇ ರಾಜ್ಯ ಬಿಜೆಪಿಯಲ್ಲಿ ಮೂಲ ವಲಸಿಗ ಫೈಟ್ ಜೋರಾಗ್ತಿದೆ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟಿ ನೋಡೋದೇಕೆ ಅಂತ ಸಚಿವ ಬಿಸಿ ಪಾಟೀಲ್ಗೆ ಎಂಪಿ ರೇಣುಕಾಚಾರ್ಯ ತಿರುಗೇಟು ನೀಡಿದ್ದಾರೆ. ಯಾವ ಸಚಿವರು ಸ್ಪಂದಿಸಿಲ್ವೋ ಅವರ ಬಗ್ಗೆ ಸಿಎಂ ಅಧ್ಯಕ್ಷರ ಗಮನಕ್ಕೆ ತಂದಿದ್ದೇನೆ. ಇವರಿಂದ ನಾನು ನೀತಿ ಪಾಠ ಕಲಿಯುವ ಅವಶ್ಯಕತೆ ಇಲ್ಲ. ಅವರು ಒಂದು ಬಾರಿ ಮಂತ್ರಿಗಿರಿ ಬಿಟ್ಟು ಬಂದು ಮಾತನಾಡ್ಲಿ. ಸೋಮವಾರ ನಾನು ದೆಹಲಿಗೆ ಹೋಗ್ತಾ ಇದ್ದು 100ಕ್ಕೆ 100ರಷ್ಟು ಸಚಿವರ ಬಗ್ಗೆ ವರಿಷ್ಠರಿಗೆ ಹೇಳ್ತೀನಿ ಎಂದು ಬೆಂಗಳೂರಿನಲ್ಲಿ ರೇಣುಕಾಚಾರ್ಯ ಹೇಳಿದ್ದಾರೆ.
ಹೆಗಲು ಮುಟ್ಟು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಚಿವ ಸಂಪುಟ ವಿಸ್ತರಣೆ ನನಗೆ ಗೊತ್ತಿಲ್ಲ ಅಂತ ಮೈಸೂರಿನಲ್ಲಿ ಬಿಜೆಪಿ ಶಾಸಕ ಎಸ್ಎ ರಾಮದಾಸ್ ಹೇಳಿದ್ದಾರೆ. ಸಚಿವ ಸ್ಥಾನ ಕೊಟ್ರೆ ರಾಜ್ಯವನ್ನ ಸುತ್ತಿ ಕೆಲಸ ಮಾಡ್ತೇನೆ, ಇಲ್ಲದಿದ್ರೆ ಸರ್ಕಾರಕ್ಕೆ ಉಪಯೋಗವಾಗುವ ಕೆಲಸ ಮಾಡುವೆ. ನಾನು ಕರೆದಾಗಷ್ಟೇ ಊಟಕ್ಕೆ ಹೋಗ್ತೇನೆ, ಇಲ್ಲದಿದ್ರೆ ಹೋಗಲ್ಲ. ಸಿಎಂ ಬುದ್ಧಿವಂತರಿದ್ದಾರೆ, ಸಮರ್ಥರಿದ್ದಾರೆ, ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ತಾರೆ ಅಂತ ರಾಮದಾಸ್ ತಿಳಿಸಿದ್ದಾರೆ.